ಒಂದು ಕಾಲದಲ್ಲಿ ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್, ಡಿಸ್ನಿ ಪ್ಲಸ್ ಇವೆಲ್ಲ ದೊಡ್ಡ ಪರದೆಗಳ ರಾಜರು. ಆದರೆ ಇಂದು ಒಂದು ಮೊಬೈಲ್, ಒಂದು ಕ್ಯಾಮರಾ, ಒಂದು ಯೂಟ್ಯೂಬ್ ಚಾನಲ್ ಇಷ್ಟೇ ಸಾಕು. ಒಬ್ಬ ವ್ಯಕ್ತಿ ಇಂದು ಲಕ್ಷಾಂತರ ಜನರನ್ನ ತಲುಪಬಹುದು. ಮತ್ತು ಈಗ ಇದೇ ಯೂಟ್ಯೂಬ್ ಕ್ರಿಯೇಟರ್ಸ್ಗಾಗಿ ನೆಟ್ಫ್ಲಿಕ್ಸ್ ಜೊತೆ ನೇರವಾಗಿ ಯುದ್ಧಕ್ಕಿಳಿದಿದೆ. ಇದರಲ್ಲಿ ಅಚ್ಚರಿಯ ಸಂಗತಿ ಏನ್ ಗೊತ್ತಾ? ಯೂಟ್ಯೂಬ್ ಕೇವಲ ದೊಡ್ಡ ಕ್ರಿಯೇಟರ್ಸ್ಗಳಿಗೆ ಲಕ್ಷಾಂತರ ಅಲ್ಲ, ಮಿಲಿಯನ್ ಗಟ್ಟಲೆ ಡಾಲರ್ಗಳ ಡೀಲ್ಸ್ ನೀಡಲು ಮುಂದಾಗಿದೆ. ಆದರೆ ಇದರಲ್ಲಿ ಒಂದು ಷರತ್ತು ಕೂಡ ಇದೆ. ನಿಮ್ಮ ಕಂಟೆಂಟ್ ಅನ್ನ ನೆಟ್ಫ್ಲಿಕ್ಸ್ಗೆ ಅದೇ ಸಮಯದಲ್ಲಿ ಕೊಡಬಾರ್ದು. ಅಂದ್ರೆ ಯೂಟ್ಯೂಬ್ ಹೇಳ್ತಿರುವುದು ನಮ್ಮ ಜೊತೆನೇ ಇರಿ, ನೆಟ್ಫ್ಲಿಕ್ಸ್ಗೆ ಹೋಗ್ಬೇಡಿ ಅಂತ. ಹಾಗಾದ್ರೆ ನೆಟ್ಫ್ಲಿಕ್ಸ್ ಯಾಕೆ ಯೂಟ್ಯೂಬರ್ಸ್ ಇಂದ ಬಿದ್ದಿದೆ? ಯೂಟ್ಯೂಬ್ ಯಾಕೆ ಕ್ರಿಯೇಟರ್ಸ್ಗಾಗಿ ಇಷ್ಟು ಹಣ ಖರ್ಚು ಮಾಡಲು ಸಿದ್ಧವಾಗಿದೆ? ಮತ್ತು ಈ ಯುದ್ಧದಲ್ಲಿ ಗೆಲ್ಲೋದು ಯಾರು? ಇದು ಕೇವಲ ಯೂಟ್ಯೂಬ್ ಮತ್ತು ನೆಟ್ಫ್ಲಿಕ್ಸ್ ನಡುವಿನ ಕಾಂಪಿಟೇಷನ್ ಅಲ್ಲ, ಇದು ಮುಂದಿನ ಪೀಳಿಗೆಯ ಎಂಟರ್ಟೈನ್ಮೆಂಟ್ ಬಿಸ್ನೆಸ್ ಅನ್ನ ಯಾರು ನಿಯಂತ್ರಿಸುತ್ತಾರೆ ಎಂಬ ಹೋರಾಟ. ಯೂಟ್ಯೂಬ್ ಮತ್ತು ನೆಟ್ಫ್ಲಿಕ್ಸ್ ಹಲವು ವರ್ಷಗಳ ಕಾಲ ಸಂಪೂರ್ಣ ಬೇರೆ ಜಗತ್ತಿನ ಪ್ಲಾಟ್ಫಾರ್ಮ್ ಆಗಿದೆ. ನೆಟ್ಫ್ಲಿಕ್ಸ್ ಎಂದರೆ ಹಾಲಿವುಡ್ ಮೂವೀಸ್, ಬಿಗ್ ಬಜೆಟ್ ಸೀರೀಸ್, ಪ್ರೊಫೆಷನಲ್ ಆಕ್ಟರ್ಸ್, ಎಕ್ಸ್ಪೆನ್ಸಿವ್ ಪ್ರೊಡಕ್ಷನ್, ಸಬ್ಸ್ಕ್ರಿಪ್ಷನ್ ಮಾಡೆಲ್. ಆದರೆ ಯೂಟ್ಯೂಬ್ ಯಾರು ಬೇಕಾದರೂ ವಿಡಿಯೋ ಅಪ್ಲೋಡ್ ಮಾಡಬಹುದು. ಒಬ್ಬ ಸ್ಟೂಡೆಂಟ್ ಆಗಿರಬಹುದು, ಒಬ್ಬ ಕಮಿಡಿಯನ್ ಆಗಿರಬಹುದು, ಒಬ್ಬ ಶೆಫ್ ಆಗಿರಬಹುದು, ಮತ್ತೆ ಒಬ್ಬ ಗೇಮರ್ ಕೂಡ ಆಗಿರಬಹುದು, ಇನ್ನ ಒಬ್ಬ ಟೀಚರ್ ಕೂಡ ಆಗಿರಬಹುದು, ಒಬ್ಬ ವ್ಲಾಗರ್ ಅಥವಾ ಒಬ್ಬ ವ್ಯಕ್ತಿ ತನ್ನ ಮನೆಯ ಕೊಠಡಿಯಿಂದಲೇ ಒಂದು ಚಾನೆಲ್ ಆರಂಭಿಸಬಹುದು. ಯೂಟ್ಯೂಬ್ ನ ದೊಡ್ಡ ಶಕ್ತಿ ಇದೆ. ಇದು ಕಂಟೆಂಟ್ ಅನ್ನ ಸ್ವತಃ ನಿರ್ಮಿಸೋದಿಲ್ಲ, ಕ್ರಿಯೇಟರ್ಸ್ ಅನ್ನ ನಿರ್ಮಿಸುತ್ತೆ. ಆ ಕ್ರಿಯೇಟರ್ಸ್ ಗಳು ಆಡಿಯನ್ಸ್ ನಿರ್ಮಿಸುತ್ತಾರೆ. ಆಡಿಯನ್ಸ್ ಬಂದ್ಮೇಲೆ ಅಡ್ವರ್ಟೈಸರ್ ಬರುತ್ತಾರೆ. ಅಡ್ವರ್ಟೈಸರ್ ಬಂದ್ಮೇಲೆ ಹಣ ಬರುತ್ತೆ. ಹೀಗಾಗಿ ಯೂಟ್ಯೂಬ್ಗೆ ಪ್ರತಿಯೊಬ್ಬ ಕ್ರಿಯೇಟರ್ ಕೇವಲ ವಿಡಿಯೋ ಮೇಕರ್ ಅಲ್ಲ, ಅವರು ಒಂದು ಮೀಡಿಯಾ ಬಿಸ್ನೆಸ್. ಮತ್ತು ಕಳೆದ ಕೆಲವು ವರ್ಷಗಳಲ್ಲಿ ಈ ಮೀಡಿಯಾ ಬಿಸ್ನೆಸ್ ಎಷ್ಟು ದೊಡ್ಡದಾಗಿದೆ ಎಂದರೆ ಈಗ ನೆಟ್ಫ್ಲಿಕ್ಸ್ ಕೂಡ ಅದನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ. ನೆಟ್ಫ್ಲಿಕ್ಸ್ ಬಳಿ ಹಣವಿದೆ, ನೆಟ್ಫ್ಲಿಕ್ಸ್ ಬಳಿ ಪ್ರೊಡಕ್ಷನ್ ಸ್ಟುಡಿಯೋ ಇದೆ, ನೆಟ್ಫ್ಲಿಕ್ಸ್ ಬಳಿ ಗ್ಲೋಬಲ್ ಆಡಿಯನ್ಸ್ ಇದೆ. ಹಾಗಿದ್ದರೂ ನೆಟ್ಫ್ಲಿಕ್ಸ್ಗೆ ಯೂಟ್ಯೂಬರ್ಸ್ ಯಾಕೆ ಬೇಕು? ಉತ್ತರ ಆಡಿಯನ್ಸ್ ಕನೆಕ್ಷನ್. ಒಬ್ಬ ಯೂಟ್ಯೂಬರ್ ಅನ್ನ ಜನ ಕೇವಲ ಶೋಗಾಗಿ ನೋಡೋದಿಲ್ಲ, ಅವರು ಆ ಕ್ರಿಯೇಟರ್ ಜೊತೆ ಒಂದು ರಿಲೇಶನ್ಶಿಪ್ ಬೆಳೆಸ್ಕೊಳ್ತಾರೆ. ಕ್ರಿಯೇಟರ್ ಮಾತನಾಡುವ ಸ್ಟೈಲ್ ಗೊತ್ತು, ಅವರ ಜೋಕ್ ಗೊತ್ತು, ಅವರ ಪರ್ಸನಾಲಿಟಿ ಗೊತ್ತು, ಅವರ ಥೀಮ್ ಗೊತ್ತು, ಅವರ ಲೈಫ್ ಬಗ್ಗೆ ಗೊತ್ತು. ಅಂದರೆ ನೆಟ್ಫ್ಲಿಕ್ಸ್ ಒಂದು ಶೋ ನಿರ್ಮಿಸಬಹುದು, ಆದರೆ ಒಬ್ಬ ಕ್ರಿಯೇಟರ್ ವರ್ಷಗಳ ಕಾಲ ಕಮ್ಯುನಿಟಿ ನಿರ್ಮಿಸ್ತಾನೆ. ಇದೇ ಕ್ರಿಯೇಟರ್ ಎಕಾನಮಿಯ ಅತಿ ದೊಡ್ಡ ಶಕ್ತಿ. ನೆಟ್ಫ್ಲಿಕ್ಸ್ ಈಗ ಈ ಕಮ್ಯುನಿಟಿಯನ್ನೇ ತನ್ನ ಪ್ಲಾಟ್ಫಾರ್ಮ್ಗೆ ತರಲು ಪ್ರಯತ್ನಿಸುತ್ತಿದೆ. ಇತ್ತೀಚಿನ ವರದಿಗಳ ಪ್ರಕಾರ ನೆಟ್ಫ್ಲಿಕ್ಸ್ ಜನಪ್ರಿಯ ಯೂಟ್ಯೂಬ್ ಕ್ರಿಯೇಟರ್ಸ್ ಮತ್ತು ಕ್ರಿಯೇಟರ್ ಲೀಡ್ ಶೋಗಳೊಂದಿಗೆ ಡೀಲ್ ಮಾಡುತ್ತಿವೆ. ಕೆಲವು ಡೀಲ್ಸ್ ಗಳಲ್ಲಿ ಕಂಟೆಂಟ್ ಯೂಟ್ಯೂಬ್ ನಲ್ಲಿಯೇ ಮುಂದುವರಿಯುವ ರೀತಿಯಲ್ಲಿ ಅಗ್ರಿಮೆಂಟ್ಸ್ ಕೂಡ ಇವೆ. ಇದು ನೆಟ್ಫ್ಲಿಕ್ಸ್ಗೆ ಹೊಸ ಸ್ಟ್ರಾಟಜಿ. ಕಂಟೆಂಟ್ ಮಾತ್ರ ಖರೀದಿಸುವ ಬದಲು ಆಡಿಯನ್ಸ್ ಹೊಂದಿರುವ ಕ್ರಿಯೇಟರ್ಸ್ ಅನ್ನ ಪಾರ್ಟ್ನರ್ ಮಾಡುವುದು. ಇಲ್ಲಿ ಯೂಟ್ಯೂಬ್ಗೆ ಒಂದು ದೊಡ್ಡ ಸಮಸ್ಯೆ ಇದೆ. ಒಬ್ಬ ಕ್ರಿಯೇಟರ್ ತನ್ನ ವಿಡಿಯೋವನ್ನ ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಮಾಡಿದರೆ ಯೂಟ್ಯೂಬ್ಗೆ ವ್ಯೂಸ್ ಸಿಗುತ್ತೆ, ವಾಚ್ ಟೈಮಿಂಗ್ ಸಿಗುತ್ತೆ, ಅಡ್ವರ್ಟೈಸಿಂಗ್ ರೆವಿನ್ಯೂ ಸಿಗುತ್ತೆ, ಆಡಿಯನ್ಸ್ ಪ್ಲಾಟ್ಫಾರ್ಮ್ ಅಲ್ಲೇ ಉಳಿಯುತ್ತಾರೆ. ಆದರೆ ಅದೇ ಕ್ರಿಯೇಟರ್ ತನ್ನ ಹೊಸ ಶೋ ಅನ್ನ ನೆಟ್ಫ್ಲಿಕ್ಸ್ ನಲ್ಲಿ ಕೂಡ ರಿಲೀಸ್ ಮಾಡಿದರೆ ಆಡಿಯನ್ಸ್ ನೆಟ್ಫ್ಲಿಕ್ಸ್ಗೆ ಹೋಗಬಹುದು, ನೆಟ್ಫ್ಲಿಕ್ಸ್ ಸಬ್ಸ್ಕ್ರಿಪ್ಷನ್ ತೆಗೆದುಕೊಳ್ಳಬಹುದು, ಅಲ್ಲಿ ಕಂಟೆಂಟ್ ಕನ್ಸ್ಯೂಮ್ ಆಗಬಹುದು. ಮತ್ತು ಯೂಟ್ಯೂಬ್ ಕಳೆದುಕೊಳ್ಳುವುದು ಕೇವಲ ಒಂದು ವಿಡಿಯೋ ಅಲ್ಲ, ಆಡಿಯನ್ಸ್ ಅಟೆನ್ಷನ್ ಅನ್ನು. ಇದು ಬಹಳ ದೊಡ್ಡ ವಿಷಯ, ಏಕೆಂದರೆ ಎಂಟರ್ಟೈನ್ಮೆಂಟ್ ಬಿಸಿನೆಸ್ ಅಲ್ಲಿ ಒಂದು ಮೂಲ ನಿಯಮವಿದೆ. ಯಾರ ಬಳಿ ಹೆಚ್ಚು ಆಡಿಯನ್ಸ್ ಅಟೆನ್ಷನ್ ಇದೆಯೋ ಅವರ ಬಳಿ ಪವರ್ ಇದೆ ಅಂತ ಅರ್ಥ. ಯೂಟ್ಯೂಬ್ಗೆ ಇದು ಗೊತ್ತಿದೆ. ಇಂದು ಕ್ರಿಯೇಟರ್ ನೆಟ್ಫ್ಲಿಕ್ಸ್ ಜೊತೆ ಡೀಲ್ ಮಾಡಬಹುದು, ನಾಳೆ ಅಮೆಜಾನ್ ಜೊತೆ ಡೀಲ್ ಮಾಡಬಹುದು, ಮತ್ತೊಂದು ದಿನ ಬೇರೆ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಜೊತೆ ಡೀಲ್ ಮಾಡಬಹುದು. ಹಾಗಾದ್ರೆ ಯೂಟ್ಯೂಬ್ ಏನ್ ಮಾಡಬೇಕು?
ಅದಕ್ಕೆ ಕಾರಣ ಯೂಟ್ಯೂಬ್ ಈಗ ಕ್ರಿಯೇಟರ್ ಅನ್ನ ರಿಟೈನ್ ಮಾಡಲು ಫೈನಾನ್ಷಿಯಲ್ ಇನ್ಸೆಂಟಿವ್ಸ್ ಬಳಸಲು ಮುಂದಾಗಿದೆ ಎಂದು ವರದಿಗಳು ಹೇಳುತ್ತಿವೆ. ಇಲ್ಲಿ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗುತ್ತೆ. ವರದಿಗಳ ಪ್ರಕಾರ ಯೂಟ್ಯೂಬ್ ಆಯ್ದ ದೊಡ್ಡ ಕ್ರಿಯೇಟರ್ಸ್ಗಳಿಗೆ $multi-million ಇನ್ಸೆಂಟಿವ್ ನೀಡುವ ಬಗ್ಗೆ ಚರ್ಚೆ ನಡೆಸಿದೆ. ಈ ಹಣ ಎರಡು ರೀತಿಯಲ್ಲಿ ಬರಬಹುದು. ಒಂದು, ಡೈರೆಕ್ಟ್ ಫೈನಾನ್ಸಿಂಗ್, ಅಂದರೆ ಕ್ರಿಯೇಟರ್ ಮಾಡುತ್ತಿರುವ ದೊಡ್ಡ ಬಜೆಟ್ ಕಾರ್ಯಕ್ರಮಕ್ಕೆ ಯೂಟ್ಯೂಬ್ ನೇರವಾಗಿ ಹಣ ನೀಡುವುದು. ಎರಡನೇದು, ಬ್ರ್ಯಾಂಡ್ ಡೀಲ್ಸ್ ರೆವಿನ್ಯೂ. ಯೂಟ್ಯೂಬ್ನ ದೊಡ್ಡ ಬ್ರ್ಯಾಂಡ್ಸ್ ಕಂಪನಿಗಳಿಂದ ಕ್ರಿಯೇಟರ್ಸ್ಗಳಿಗೆ ರೆವಿನ್ಯೂ ಶೇರ್ ನೀಡುವ ಅವಕಾಶ. ಆದರೆ ಇದರ ಬದಲಿಗೆ ಕ್ರಿಯೇಟರ್ಸ್ ಕೇವಲ ಕಂಟೆಂಟ್ ಅನ್ನು ಯೂಟ್ಯೂಬ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಇಡಬೇಕು. ಅಂದರೆ ನೆಟ್ಫ್ಲಿಕ್ಸ್ನಲ್ಲಿ ಅದೇ ಕಂಟೆಂಟ್ ಅನ್ನ ಅದೇ ಸಮಯದಲ್ಲಿ ಬಿಡುಗಡೆ ಮಾಡುವಂತಿಲ್ಲ. ಇದು ಗಮನಿಸಬೇಕಾದ ಒಂದು ದೊಡ್ಡ ಬದಲಾವಣೆ. ಯಾಕೆಂದ್ರೆ ಯೂಟ್ಯೂಬ್ ಸಾಮಾನ್ಯವಾಗಿ ಕ್ರಿಯೇಟರ್ಸ್ಗಳಿಗೆ ಟ್ರೆಡಿಷನಲ್ ಹಾಲಿವುಡ್ ಸ್ಟುಡಿಯೋ ರೀತಿಯಲ್ಲಿ ದೊಡ್ಡ ಅಪ್ಫ್ರಂಟ್ ಪ್ರೊಡಕ್ಷನ್ ಚೆಕ್ಸ್ ನೀಡುವ ಪ್ಲಾಟ್ಫಾರ್ಮ್ ಅಲ್ಲ. ಅದರ ದೊಡ್ಡ ಮಾಡೆಲ್ ಕ್ರಿಯೇಟರ್ಸ್ ಅಪ್ಲೋಡ್, ಆಡಿಯನ್ಸ್ ವಾಚಸ್, ಆಡ್ ರನ್ಸ್, ರೆವಿನ್ಯೂ ಶೇರ್. ಈಗ ಅದೇ ಯೂಟ್ಯೂಬ್ ನಾವು ನಿಮ್ಮ ಕಂಟೆಂಟ್ಗೆ ಹಣ ಕೊಡುತ್ತೇವೆ, ಆದರೆ ನಮ್ಮ ಪ್ಲಾಟ್ಫಾರ್ಮ್ ಅಲ್ಲೇ ಇರಿ ಎಂದು ಹೇಳುವ ಹಂತಕ್ಕೆ ಬರುತ್ತಿದೆ. ನೆಟ್ಫ್ಲಿಕ್ಸ್ ಕೂಡ ಸುಮ್ಮನೆ ಕೂತಿಲ್ಲ. ಅದು ಯೂಟ್ಯೂಬ್ ಕ್ರಿಯೇಟರ್ಸ್ ಅನ್ನ ತನ್ನ ಪ್ಲಾಟ್ಫಾರ್ಮ್ಗೆ ತರಲು ಪ್ರಯತ್ನಿಸುತ್ತಿದೆ. ಉದಾಹರಣೆಗೆ ಕ್ರಿಯೇಟರ್ ಲೀಡ್ ಎಂಟರ್ಟೈನ್ಮೆಂಟ್ ಮತ್ತು ವಿಡಿಯೋ ಪಾಡ್ಕಾಸ್ಟ್ ಕಡೆ ನೆಟ್ಫ್ಲಿಕ್ಸ್ ತನ್ನ ಪ್ರೆಸೆನ್ಸ್ ಹೆಚ್ಚಿಸುತ್ತಿದೆ. 2026ರಲ್ಲಿ ನೆಟ್ಫ್ಲಿಕ್ಸ್ ತನ್ನ ಪ್ಲಾಟ್ಫಾರ್ಮ್ ಅಲ್ಲಿ ಹಲವಾರು ಪಾಡ್ಕಾಸ್ಟ್ ಮತ್ತು ಕ್ರಿಯೇಟರ್ಸ್ ಡ್ರೈವನ್ ವಿಡಿಯೋ ಫಾರ್ಮ್ಯಾಟ್ ಸೇರಿಸಿದೆ. ಇದರ ಹಿಂದೆ ದೊಡ್ಡ ಕಾರಣವಿದೆ. ಅದು ಯಂಗ್ ಆಡಿಯನ್ಸ್. ಇಂದಿನ ಯುವ ಜನರು ಎಂಟರ್ಟೈನ್ಮೆಂಟ್ಗಾಗಿ ಕೇವಲ ಟೆಲಿವಿಷನ್ ಅಥವಾ ನೆಟ್ಫ್ಲಿಕ್ಸ್ ಆಪ್ ತೆಗೆಯುವುದಿಲ್ಲ. ಅವರು ಯೂಟ್ಯೂಬ್ನಲ್ಲಿ ಗಂಟೆಗಟ್ಟಲೆ ಕಳೆಯುತ್ತಾರೆ. ಶಾರ್ಟ್ಸ್ ನೋಡ್ತಾರೆ, ಲಾಂಗ್ ಫಾರ್ಮ್ ವಿಡಿಯೋ ನೋಡ್ತಾರೆ, ಪಾಡ್ಕಾಸ್ಟ್ ನೋಡ್ತಾರೆ, ಗೇಮಿಂಗ್ ನೋಡ್ತಾರೆ, ಕ್ರಿಯೇಟರ್ಸ್ ನೋಡ್ತಾರೆ. ಹೀಗಾಗಿ ನೆಟ್ಫ್ಲಿಕ್ಸ್ ಪ್ರಶ್ನೆ, ನಾವು ಯುವ ಆಡಿಯನ್ಸ್ ಅನ್ನ ನೆಟ್ಫ್ಲಿಕ್ಸ್ಗೆ ಹೇಗೆ ತರುತ್ತೇವೆ ಅಂತ. ಇದಕ್ಕೆ ಉತ್ತರ, ಅವರ ಫೇವರೆಟ್ ಕ್ರಿಯೇಟರ್ ಅನ್ನ ನೆಟ್ಫ್ಲಿಕ್ಸ್ಗೆ ಕರೆತನ್ನಿ ಅಂತ. ಇದೇ ನೆಟ್ಫ್ಲಿಕ್ಸ್ನ ಸ್ಟ್ರಾಟಜಿ. ಆದರೆ ಇಲ್ಲಿ ಮತ್ತೊಂದು ಟ್ವಿಸ್ಟ್ ಇದೆ. ಯೂಟ್ಯೂಬ್ ಕೂಡ ನೆಟ್ಫ್ಲಿಕ್ಸ್ ಆಗಲು ಪ್ರಯತ್ನಿಸುತ್ತಿದೆ. ಹೌದು, ಒಮ್ಮೆ ಯೂಟ್ಯೂಬ್ ಎಂದರೆ ಕಂಪ್ಯೂಟರ್ ಸ್ಕ್ರೀನಿಂಗ್ ಅಥವಾ ಮೊಬೈಲ್ ಸ್ಕ್ರೀನ್. ಅದು ಈಗ ಸ್ಮಾರ್ಟ್ ಟಿವಿ, ಲಿವಿಂಗ್ ರೂಮ್, ಬಿಗ್ ಸ್ಕ್ರೀನ್ ವಿವಿಂಗ್, ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್, ಸ್ಪೋರ್ಟ್ಸ್, ಮೂವೀಸ್, ಪಾಡ್ಕಾಸ್ಟ್, ಪ್ರೊಫೆಷನಲ್ ಪ್ರೊಡಕ್ಷನ್ಸ್. ಯೂಟ್ಯೂಬ್ ಈಗ ಟೆಲಿವಿಷನ್ ಮತ್ತು ಸ್ಟ್ರೀಮಿಂಗ್ ಎಕೋಸಿಸ್ಟಮ್ನಲ್ಲಿ ದೊಡ್ಡ ಪ್ಲೇಯರ್ ಆಗುತ್ತಿದೆ. 2026ರ ಒಂದು ಪ್ರಮುಖ ಡೆವಲಪ್ಮೆಂಟ್ ನಲ್ಲಿ ಯೂಟ್ಯೂಬ್ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ಗಾಗಿ ಪಿಕಾಕ್ ಕಂಟೆಂಟ್ ಆಕ್ಸೆಸ್ ನೀಡುವ NBC ಯೂನಿವರ್ಸಲ್ ಪಾರ್ಟ್ನರ್ಶಿಪ್ ಕೂಡ ಘೋಷಿಸಲಾಗಿದೆ. ಯೂಟ್ಯೂಬ್ ಪ್ರೀಮಿಯಂಗೆ ಜಾಗತಿಕವಾಗಿ 125 ಮಿಲಿಯನ್ಗೂ ಹೆಚ್ಚು ಸಬ್ಸ್ಕ್ರೈಬರ್ ಇದ್ದಾರೆ ಎಂದು ರಿಟರ್ನ್ ವರದಿ ಮಾಡಿದೆ. ಅಂದರೆ ಯೂಟ್ಯೂಬ್ ಕೇವಲ ನಾನು ಯೂಟ್ಯೂಬ್ ವಿಡಿಯೋಸ್ ನೋಡುತ್ತೇನೆ ಎಂಬ ಪ್ಲಾಟ್ಫಾರ್ಮ್ ಆಗಿ ಉಳಿದಿಲ್ಲ. ಅದು ನಿಧಾನವಾಗಿ ನನ್ನ ಮನೆಯ ಎಂಟರ್ಟೈನ್ಮೆಂಟ್ ಸಿಸ್ಟಮ್ ಆಗುತ್ತೆ. ಇದು ನೆಟ್ಫ್ಲಿಕ್ಸ್ಗೆ ದೊಡ್ಡ ಸಿಗ್ನಲ್. ಒಮ್ಮೆ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಲ್ಲಿ ಆಕ್ಟರ್ ದೊಡ್ಡ ಸ್ಟಾರ್, ಡೈರೆಕ್ಟರ್ ದೊಡ್ಡ ನೇಮ್, ಪ್ರೊಡ್ಯೂಸರ್ ಪವರ್, ಸ್ಟುಡಿಯೋ ಎಲ್ಲವನ್ನ ಕಂಟ್ರೋಲ್ ಮಾಡ್ತಿತ್ತು. ಆದರೆ ಕ್ರಿಯೇಟರ್ ಎಕಾನಮಿ ಆ ಕ್ವಶನ್ ಅನ್ನ ಬದಲಿಸಿದೆ. ಇಂದು ಒಬ್ಬ ಕ್ರಿಯೇಟರ್ ಬಳಿ ಆಡಿಯನ್ಸ್ ಇದೆ, ಪ್ರೊಡಕ್ಷನ್ ಟೀಮ್ ಇದೆ, ಬ್ರ್ಯಾಂಡ್ ಇದೆ, ಪಾಡ್ಕಾಸ್ಟ್ ಇದೆ, ಸೋಷಿಯಲ್ ಮೀಡಿಯಾ ಫಾಲೋಯಿಂಗ್ ಇದೆ, ಅಡ್ವರ್ಟೈಸಿಂಗ್ ಬಿಸ್ನೆಸ್ ಇದೆ, ಕೆಲವೊಮ್ಮೆ ತಮ್ಮದೇ ಕಂಪನಿ ಕೂಡ ಇದೆ. ಅಂದರೆ ಕ್ರಿಯೇಟರ್ ಈಸ್ ಈಕ್ವಲ್ ಟು ಮೀಡಿಯಾ ಕಂಪನಿ. ಇದನ್ನೇ ಟ್ರೆಡಿಷನಲ್ ಸ್ಟ್ರೀಮಿಂಗ್ ಕಂಪನೀಸ್ ಅರ್ಥ ಮಾಡಿಕೊಳ್ಳುತ್ತಿವೆ. ಒಬ್ಬ ಕ್ರಿಯೇಟರ್ಗೆ 10 ಮಿಲಿಯನ್ ಫಾಲೋವರ್ಸ್ ಇದ್ದರೆ ಅದು ಕೇವಲ ಫಾಲೋವರ್ಸ್ ಅಲ್ಲ, ಅದು ಒಂದು ರೆಡಿಮೇಡ್ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್. ಅವನಿಗೆ ಹೊಸ ಶೋ ಲಾಂಚ್ ಮಾಡಲು ಟೆಲಿವಿಷನ್ ನೆಟ್ವರ್ಕ್ ಬೇಕಾಗಿದೆ. ಅವನಿಗೆ ದೊಡ್ಡ ಮಾರ್ಕೆಟಿಂಗ್ ಕಂಪನೀಸ್ ಬೇಕಾಗಿದೆ. ಒಂದು ಥಂಬ್ನೇಲ್, ಒಂದು ಅನೌನ್ಸ್ಮೆಂಟ್, ಒಂದು ವಿಡಿಯೋ ಸಾಕು
ಆಡಿಯನ್ಸ್ ತಕ್ಷಣ ಬರ್ತಾರೆ. ಇದೇ ನೆಟ್ಫ್ಲಿಕ್ಸ್ ಮತ್ತು ಯೂಟ್ಯೂಬ್ ಎರಡೂ ಖರೀದಿಸಲು ಬಯಸುತ್ತಿರುವ ಅಸೆಟ್ಸ್ ಅಟೆನ್ಷನ್. ಈ ಯುದ್ಧದಲ್ಲಿ ನಿಜವಾದ ವಿನ್ನರ್ಸ್ ಯಾರು? ಬಹುಶಃ ಕ್ರಿಯೇಟರ್ಸ್. ಏಕೆಂದರೆ ಹಿಂದೆ ಕ್ರಿಯೇಟರ್ಸ್ಗೆ ಒಂದು ಪ್ಲಾಟ್ಫಾರ್ಮ್ ಇತ್ತು, ಈಗ ಕ್ರಿಯೇಟರ್ಸ್ ಬಳಿ ಆಪ್ಷನ್ ಇದೆ. ಯೂಟ್ಯೂಬ್ ಹೇಳುತ್ತೆ ನಮ್ಮ ಜೊತೆ ಎಕ್ಸ್ಕ್ಲೂಸಿವ್ ಆಗಿರಿ. ನೆಟ್ಫ್ಲಿಕ್ಸ್ ಹೇಳುತ್ತೆ ನಿಮ್ಮ ಶೋ ನಮ್ಮ ಪ್ಲಾಟ್ಫಾರ್ಮ್ಗೂ ತನ್ನಿ ಅಂತ. ಇನ್ನೊಂದು ಸ್ಟ್ರೀಮಿಂಗ್ ಕಂಪನಿ ಹೇಳಬಹುದು ನಮ್ಮ ಆಡಿಯನ್ಸ್ಗೂ ನಿಮ್ಮ ಕಂಟೆಂಟ್ ತೋರಿಸಿ ಅಂತ. ಕ್ರಿಯೇಟರ್ ಹೇಳ್ಬೋದು ನನ್ನ ವ್ಯಾಲ್ಯೂ ಎಷ್ಟು ಅಂತ. ಇದು ಕ್ರಿಯೇಟರ್ ಎಕಾನಮಿಯ ಪವರ್ ಶಿಫ್ಟ್. ಆದರೆ ಕ್ರಿಯೇಟರ್ಸ್ಗೂ ಒಂದು ರಿಸ್ಕ್ ಇದೆ. ಒಂದು ಪ್ಲಾಟ್ಫಾರ್ಮ್ ಒಂದಿಗೆ ಎಕ್ಸ್ಕ್ಲೂಸಿವ್ ಡೀಲ್ ಮಾಡಿಕೊಂಡ್ರೆ ಅವರು ಇನ್ನೊಂದು ಪ್ಲಾಟ್ಫಾರ್ಮ್ ಅಲ್ಲಿ ಆಡಿಯನ್ಸ್ ಕಳೆದುಕೊಳ್ಳಬಹುದು. ಅದಕ್ಕಾಗಿ ಮನಿ ಮಾತ್ರ ನೋಡಿ ಡಿಸಿಷನ್ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಕ್ರಿಯೇಟರ್ಸ್ ಕೇಳಬೇಕಾದ ಪ್ರಶ್ನೆಗಳು: ಆಡಿಯನ್ಸ್ ಎಲ್ಲಿ ಇದೆ? ಲಾಂಗ್ ಟರ್ಮ್ ರೆವಿನ್ಯೂ ಎಲ್ಲಿ ಹೆಚ್ಚು? ಬ್ರ್ಯಾಂಡ್ ಡೀಲ್ಸ್ ಎಲ್ಲಿ ಸಿಗುತ್ತವೆ? ಕ್ರಿಯೇಟಿವ್ ಫ್ರೀಡಮ್ ಎಲ್ಲಿ ಹೆಚ್ಚು? ಮತ್ತು ಮುಖ್ಯವಾಗಿ ನಮ್ಮ ಕಮ್ಯುನಿಟಿಯ ಓನರ್ಶಿಪ್ ಯಾರ ಬಳಿ ಉಳಿಯುತ್ತೆ? ಇದನ್ನು ಕೇವಲ ನೆಟ್ಫ್ಲಿಕ್ಸ್ ವರ್ಸಸ್ ಯೂಟ್ಯೂಬ್ ಎಂದು ನೋಡಿದರೆ ಸ್ಟೋರಿ ಅರ್ಧಕ್ಕೆ ನಿಂತೋಗಬಹುದು. ಇದು ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್. ಹಾಲಿವುಡ್ ತನ್ನ ಆಡಿಯನ್ಸ್ ಅನ್ನ ಕಳೆದುಕೊಳ್ಳುತ್ತಿದೆ. ಟೆಲಿವಿಷನ್ ತನ್ನ ಡಾಮಿನೆನ್ಸ್ ಕಳೆದುಕೊಳ್ಳುತ್ತಿದೆ. ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ಸ್ ಕ್ರಿಯೇಟರ್ಸ್ ಅನ್ನ ಹುಡುಕುತ್ತಿವೆ. ಕ್ರಿಯೇಟರ್ಸ್ ಸ್ಟೂಡಿಯೋಸ್ ಆಗುತ್ತಿದ್ದಾರೆ ಮತ್ತು ಆಡಿಯನ್ಸ್ ತಾನು ಇಷ್ಟಪಡುವ ವ್ಯಕ್ತಿಯ ಹಿಂದೆ ಹೋಗುತ್ತಿದ್ದಾರೆ. ಇಂದು ಜನರು ಕೇಳುವುದಿಲ್ಲ ಈ ಶೋ ಯಾವ ಚಾನಲ್ ಅಲ್ಲಿ ಬರುತ್ತದೆ, ಅವರು ಕೇಳ್ತಾರೆ ನನ್ನ ಫೇವರೆಟ್ ಕ್ರಿಯೇಟರ್ಸ್ ಏನು ಮಾಡ್ತಿದ್ದಾರೆ. ಇದು ಎಂಟರ್ಟೈನ್ಮೆಂಟ್ ಬಿಸ್ನೆಸ್ನ ಹೊಸ ರಿಯಾಲಿಟಿ. ಹಾಗಾದ್ರೆ ಯೂಟ್ಯೂಬ್ ನೆಟ್ಫ್ಲಿಕ್ಸ್ ಅನ್ನ ಸೋಲಿಸ್ತದೆಯಾ, ಅಥವಾ ನೆಟ್ಫ್ಲಿಕ್ಸ್ ಯೂಟ್ಯೂಬ್ ಕ್ರಿಯೇಟರ್ಸ್ ಅನ್ನ ತನ್ನ ಪ್ಲಾಟ್ಫಾರ್ಮ್ಗೆ ಸಂಪೂರ್ಣವಾಗಿ ಕರೆತರುತ್ತದ? ಈ ಪ್ರಶ್ನೆಗೆ ಈಗಲೇ ಉತ್ತರ ನೀಡಲು ಸಾಧ್ಯವಿಲ್ಲ. ಏಕೆಂದರೆ ಡೀಲ್ಸ್ ಇನ್ನೂ ನಡೆಯುತ್ತಿವೆ. ಆದರೆ ಒಂದು ವಿಷಯ ಮಾತ್ರ ಸ್ಪಷ್ಟ: ಕಂಟೆಂಟ್ನ ರಾಜರು ಬದಲಾಗುತ್ತಿದ್ದಾರೆ. ಒಮ್ಮೆ ಸ್ಟುಡಿಯೋಸ್ ಕ್ರಿಯೇಟರ್ಸ್ ಅನ್ನ ಹುಡುಕುತ್ತಿದ್ದವು, ಈಗ ಪ್ಲಾಟ್ಫಾರ್ಮ್ ಕ್ರಿಯೇಟರ್ಸ್ಗಾಗಿ ಪರಸ್ಪರ ಹೋರಾಡುತ್ತಿವೆ. ಒಮ್ಮೆ ನೆಟ್ಫ್ಲಿಕ್ಸ್ ಕಂಟೆಂಟ್ ಅನ್ನ ಖರೀದಿಸುತ್ತಿತ್ತು, ಈಗ ಯೂಟ್ಯೂಬ್ ತನ್ನ ಕ್ರಿಯೇಟರ್ಸ್ ಅನ್ನ ಉಳಿಸಿಕೊಳ್ಳಲು ಹಣ ಹೂಡುತ್ತಿದೆ. ಮತ್ತು ಇದರ ಮಧ್ಯದಲ್ಲಿ ಒಬ್ಬ ಕ್ರಿಯೇಟರ್ ನಿಂತಿದ್ದಾನೆ. ಕೈಯಲ್ಲಿ ಕ್ಯಾಮರಾ, ಮುಂದೆ ಮಿಲಿಯನ್ಸ್ ಆಫ್ ವ್ಯೂಸ್, ಹಿಂದೆ ಒಂದು ಕಮ್ಯುನಿಟಿ. ಮತ್ತು ಈಗ ಅವನ ಮುಂದೆ ಎರಡು ದೊಡ್ಡ ಪ್ಲಾಟ್ಫಾರ್ಮ್, ಯೂಟ್ಯೂಬ್ ಮತ್ತು ನೆಟ್ಫ್ಲಿಕ್ಸ್. ಯಾರು ಹೆಚ್ಚು ಹಣ ಕೊಡುತ್ತಾರೆ ಎಂಬುದು ಮಾತ್ರ ಪ್ರಶ್ನೆ ಅಲ್ಲ, ಯಾರು ಕ್ರಿಯೇಟರ್ಗೆ ಹೆಚ್ಚು ಫ್ರೀಡಮ್ ಕೊಡ್ತಾರೆ, ಯಾರು ಆಡಿಯನ್ಸ್ಗೆ ಹೆಚ್ಚು ವ್ಯಾಲ್ಯೂ ಕೊಡ್ತಾರೆ, ಮತ್ತು ಕೊನೆಗೆ ಯಾರು ಜನರ ಸಮಯವನ್ನ ಗೆಲ್ತಾರೆ. ಏಕೆಂದರೆ ಸ್ಟ್ರೀಮಿಂಗ್ ಯುದ್ಧದಲ್ಲಿ ಹಣ ಗೆಲ್ಲೋದಿಲ್ಲ, ಆಡಿಯನ್ಸ್ ಅಟೆನ್ಷನ್ ಗೆಲ್ಲುತ್ತೆ. ಮತ್ತು ಆ ಅಟೆನ್ಷನ್ ಯಾರ ಬಳಿ ಇರುತ್ತದೆಯೋ ಮುಂದಿನ ಎಂಟರ್ಟೈನ್ಮೆಂಟ್ ಎಂಪೈರ್ ಅವರದು. ಇದು ಕೇವಲ ಯೂಟ್ಯೂಬ್ ಮತ್ತು ನೆಟ್ಫ್ಲಿಕ್ಸ್ ನಡುವಿನ ಯುದ್ಧವಲ್ಲ, ಇದು ಹಾಲಿವುಡ್ ನಂತರದ ಹೊಸ ಮೀಡಿಯಾ ಯುಗದ ಆರಂಭ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.